ನಿನ್ನೆ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠ ನೀಡಿರುವಂತಹ ಆದೇಶವನ್ನ ಯಾವ ರೀತಿಯಾಗಿ ವಿರೋಧ ಪಕ್ಷದವರು ಬಿಂಬಿಸ್ತಾ ಇದ್ದಾರೆ ಮತ್ತು ಮಾಧ್ಯಮದಲ್ಲಿ ಕೇಳಿ ಬರ್ತಾ ಇದೆ, ಅದು ಸಂಪೂರ್ಣವಾಗಿ ಕಾನೂನಾತ್ಮಕವಾದಂತಹ ಒಂದು ಹೇಳಿಕೆ ಅಲ್ಲ. ನಟೇಶ ಅಂತೇಳಿ ಮೂಡಾದ ಕಮಿಷನರ್ ಪ್ರಕರಣದಲ್ಲಿ ಸಂಬಂಧಪಟ್ಟಿಗೆ ಆತನಿಗೆ ನೀಡಿದಂತ ಸಮನ್ಸ್ ಮತ್ತೆ ನಡೆದಂತ ಸರ್ಚ್ ಅನ್ನ ಏನ್ ರದ್ದು ಮಾಡಿತ್ತು, ಅದರ ಮೇಲೆ ಇಡಿ ಸಲ್ಲಿಸಿದಂತ ಮೇಲ್ಮನವಿಯಲ್ಲಿ ಬಹಳ ಸ್ಪಷ್ಟವಾಗಿ ಉಚ್ಚ ನ್ಯಾಯಾಲಯ ನಾವು ಇದನ್ನ ತಡೆ ಮಾಡೋದಿಲ್ಲ ಅಂತ ಹೇಳುವಂತದ್ದು ಹೇಳಿದ್ದಾರೆ. ವಿ ವಿಲ್ ನಾಟ್ ಸ್ಟೇ ದಿ ಆರ್ಡರ್ ಆಫ್ ದ ಸಿಂಗಲ್ ಜಡ್ಜ್. ನಾವು ಯಾವ ಕಾರಣಕ್ಕೂ ಕೂಡ ಈ ಪ್ರಕರಣದ ಸಾಧಕ ಬಾಧಕಗಳನ್ನ ಅಂದ್ರೆ ಮೆರಿಟ್ಸ್ ಮೇಲೆ ನಾವು ಹೋಗೋದಿಲ್ಲ ಅಂತ ಹೇಳುವಂತದ್ದು ಹೇಳಿದ್ದಾರೆ. ಅಂದ್ರೆ ನಟೇಶನ ವಿಚಾರದಲ್ಲಿ ಬಿಡಿ ಯಾವ ರೀತಿಯಾಗೂ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಪಾರ್ವತಿ ಅವರ ಪ್ರಕರಣದಲ್ಲೂ ಕೂಡ ಏನಿವತ್ತು ಉಚ್ಚ ನ್ಯಾಯಾಲಯ ನೀಡಿದಂತ ಆದೇಶ ಇದೆ, ಆ ಆದೇಶಕ್ಕೆ ಇಡಿಯನವರು ಇರ್ಬೋದು, ನಾವಿರ್ಬೋದು, ಎಲ್ಲರೂ ಕೂಡ ಬದ್ಧರಾಗಿದ್ದಾರೆ. ಈ ಆದೇಶ ಏನಿದೆ, ಯಾವ ತನಿಖೆಯನ್ನ ಅಥವಾ ವಿಚಾರಣೆಯನ್ನ ಇಡಿ ನಡೆಸ್ತಾ ಇದ್ದಾರೆ ಅದಕ್ಕೆ ಯಾವುದೇ ತಡೆ ಇಲ್ಲ ಅಂತ ಹೇಳುವಂತದ್ದನ್ನ ಹೇಳ್ತಾರೆ. ಅದೇ ಆಗಿದ್ರೂ ತಡೆ ಇಲ್ಲ, ಅದೇನು ಉಚ್ಚ ನ್ಯಾಯಾಲಯದ ಆದೇಶ ಬೇಕು ಅಂತಿಲ್ಲ. ಆದ್ರೆ ಯಾರು ಪ್ರಕರಣಕ್ಕೆ ವಾದಿಗಳಿದ್ದಾರೆ ಅಥವಾ ಪ್ರತಿವಾದಿಗಳಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂಗೆ ಇದು ರದ್ದಾಗಿದೆ. ಇಡಿ ಅವರ 14 ಸೈಟಿನ ವಿಚಾರ ಏನು ಪಾರ್ವತಿ ಅವರು ಪಡ್ಕೊಂಡಿರೋದು ಪ್ರೊಸೀಡ್ಸ್ ಆಫ್ ಕ್ರೈಮ್ ಅಂತ ವಾದ ಇದೆ, ಅದನ್ನ ಆಲೈಸಿ ಉಚ್ಚ ನ್ಯಾಯಾಲಯ ಈ 14 ಸೈಟ್ಗಳೇನಿದೆ ಅದಿವತ್ತು ವಾಪಸ್ ಮಾಡಿದ್ದಾರೆ. ಮತ್ತೆ ಯಾವತ್ತೂ ಕೂಡ ಪಾರ್ವತಿ ಅವರು ಆ 14 ಸೈಟ್ ಅನ್ನ ಬೇರೆಯವರಿಗೆ ಮಾರೋದಾಗ್ಲಿ ಅದರಲ್ಲಿ ವಹಿವಾಟಾಗ್ಲಿ ಇಲ್ಲ. ಅದರಿಂದ ದೇರ್ ಇಸ್ ನೋ ಮನಿ ಲಾಂಡ್ರಿಂಗ್, PMLA ಆಕ್ಟ್ ಅಟ್ರಾಕ್ಟ್ ಆಗಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಮೆರಿಟ್ ಮೇಲೆ ಆದೇಶವನ್ನು ಕೊಟ್ಟಿದ್ದಾರೆ. ECIR ಅನ್ನ ರದ್ದು ಮಾಡಿದ್ದಾರೆ. ECIR ಅಡಿಯಲ್ಲಿ ಕೊಟ್ಟಂತ ಸಮನ್ಸ್ ನ ರದ್ದು ಮಾಡಿದ್ದಾರೆ. ಅದರಿಂದ ಆ ಪ್ರಕರಣಕ್ಕೂ ಇಲ್ಲಿ ನಿನ್ನೆ ನೀಡಿರುವಂತಹ ಆದೇಶಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳೋದನ್ನ ದಯವಿಟ್ಟು ಸ್ಪಷ್ಟಪಡಿಸಿ ರಾಜ್ಯದ ಜನತೆಗೆ ಇವತ್ತು ತಮ್ಮ ಮೂಲಕ ಹೋಗ್ತಿರುವಂತ ಸಂದೇಶ ಇದೆ, ಅದು ತಪ್ಪು. ಕಾನೂನಿನಡಿನಲ್ಲಿ ಆ ರೀತಿಯಾದಂತ ಅವಕಾಶಗಳು ಕೊಟ್ಟಿಲ್ಲ ಅಂತ ಹೇಳುವಂಥದ್ದು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಒಂದು ರಾಜಕೀಯ ಪಕ್ಷದಲ್ಲಿ ಫ್ರಂಟಲ್ ಆರ್ಗನೈಸೇಷನ್, ಸೆಲ್ ಇದೆಲ್ಲ ಇರ್ತದಲ್ಲ, ಇವತ್ತು ಮಹಿಳಾ ಕಾಂಗ್ರೆಸ್ ಇರುತ್ತೆ ಅಥವಾ ABVP ಇರುತ್ತೆ, ಯುವ ಕಾಂಗ್ರೆಸ್ ಇರುತ್ತೆ, ಆ ರೀತಿಯಾಗಿ CBI, IT, ಆಮೇಲೆ ಇನ್ನೊಬ್ಬರ ED ಇವರನ್ನ ಬೆಳೆಸ್ತಾ ಇದೆ. ಇದು ಜನರಿಗೆ ಗೊತ್ತಿದೆ, ಜಗತ್ ಜಾಹೀರಾತಾಗಿ ಪ್ರಜಾಪ್ರಭುತ್ವಕ್ಕೆ ಇವತ್ತು ಒಂದು ದೊಡ್ಡ ಸವಾಲಾಗಿ ಮತ್ತು ಪ್ರೆಡಿಕೇಟ್ ಅಫೆನ್ಸ್ ಏನಿದೆ ಅಂದ್ರೆ ಒರಿಜಿನಲ್ ಅಫೆನ್ಸ್ FIR ಲೋಕಾಯುಕ್ತ ಅವರು ದಾಖಲೆ ಮಾಡಿದ್ರೆ ಅದು ಇರುವವರೆಗೂ ಮಾತ್ರ ಇಡಿ ಅವರಿಗೆ ಅವರ ಬಗ್ಗೆ ಒಂದು ವ್ಯಾಪ್ತಿ ಬರ್ತದೆ, ಅವರ ಕಾರ್ಯನಿಯಮಿತಕ್ಕೆ ಬರ್ತದೆ. ಇಲ್ಲಾಂದ್ರೆ ಅವರಿಗೆ ಜುರಿಸ್ಡಿಕ್ಷನ್ ಇಲ್ಲ. ಆದ್ರಿಂದ ಯಾವ ಪ್ರೆಡಿಕೇಟ್ ಅಫೆನ್ಸ್ ನಲ್ಲಿ ಬಿ ರಿಪೋರ್ಟ್ ಇವತ್ತು ತನಿಖೆಯ ಮೂಲಕ ಆಗಿದೆ, ಅದು ಯಾರು ದೂರುದಾರರಿದ್ದಾರೆ ಮತ್ತೆ ಪ್ರಾಸಿಕ್ಯೂಷನ್ ಇದೆ ಹಾಗೂ ನ್ಯಾಯಾಧೀಶರ ಮಧ್ಯೆ ಇರುವಂತದ್ದು. ಇಡಿನವ್ರಿಗೆ ಏನ್ ಅಂದ್ರೆ ಇದೆಷ್ಟು ರಾಜಕೀಯ ಪ್ರೇರಿತವಾಗಿ ಅವ್ರ ನಡೆ ಇದೆ ಅಂತ ಹೇಳೋದು ಸ್ಪಷ್ಟ ಆಗ್ತದೆ. ಆದ್ರೆ ಅದೇನೇ ಇರಲಿ, ಅದು ಆ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುವವರೆಗೂ ಅದಲ್ಲಿ ಆ ಪ್ರಕರಣ ಇದೆ. ಆದ್ರೆ ನಿನ್ನೆ ಆದಂತ ತೀರ್ಪಿನ ಬಗ್ಗೆ ಇವತ್ತು ಮಾಧ್ಯಮಗಳಲ್ಲಿ ಏನ್ ಕೇಳಿ ಬರ್ತಾ ಇದೆ, ಅದು ಯಾವುದೋ ರೀತಿಯಾಗಿ ಮತ್ತೆ ಎಲ್ಲ ವಿಸ್ತೃತ ತನಿಖೆ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಪಾರ್ವತಿ ಅವರ ಪ್ರಕರಣದಲ್ಲಿ ಈಗಾಗಲೇ ನಾನು ಹೇಳಿದಾಗೆ ಉಚ್ಚ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ECIR ನೇ ರದ್ದು ಮಾಡಿದೆ. ಮತ್ತೆ ಈ 14 ಸೈಟ್ ನಲ್ಲಿ ಮನಿ ಲಾಂಡ್ರಿಂಗ್ ಇಲ್ಲ ಅಂತ ಹೇಳಿದೆ. ಆ ಪ್ರಕರಣವನ್ನ ಮೇಲ್ಮನವಿ ಹಾಕಬೇಕಂದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹಾಕಬೇಕು, ವಿಭಾಗೀಯ ಪೀಠಕ್ಕೆ ಹಾಕಕ್ಕಾಗೋದಿಲ್ಲ. ವಿಭಾಗೀಯ ಪೀಠ ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ತೀರ್ಪನ್ನು ಕೊಡ್ಲಿಕ್ಕೆ ಅವರು ಕೂಡ ಅವರ ವ್ಯಾಪ್ತಿಗೆ ಬರೋದಿಲ್ಲ. ಅದರಿಂದ ನಟೇಶನಿಗೆ ತಡೆಯಾಜ್ಞೆಯನ್ನ ಕೊಡದೇ ಇರುವಂತಹ ಪ್ರಕರಣವನ್ನ ಎಲ್ಲವನ್ನೂ ತನಿಖೆ ಆಗ್ಲಿಕ್ಕೆ ಅವಕಾಶ ಕೊಟ್ಬಿಟ್ಟಿದ್ದಾರೆ ಅಂತ ಇರೋ ರೀತಿಯಲ್ಲಿ ಬಿಂಬಿಸ್ತಾ ಇರೋದೇನಿದೆಯಲ್ಲ, ಇದು ದಿಸ್ ಇಸ್ ಅಗೇನ್ಸ್ಟ್ ರೂಲ್ ಆಫ್ ಲಾ. ಕೇವಲ ನಟೇಶ್ ಸಂಬಂಧಪಟ್ಟಂತ ನಟೇಶನ್ಗೂ ಕೂಡ ತಡೆಯಾಜ್ಞೆಯನ್ನು ಕೊಟ್ಟಿಲ್ಲ. ಇವತ್ತು ನಟೇಶನ ಮತ್ತೆ ಮರುಪರಿಶೀಲನೆ ಅಥವಾ ನಟೇಶನ್ನ ತನಿಖೆಗೆ ಒಳಪಡಿಸ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳುವಂತ ಪ್ರಶ್ನೆಯನ್ನು ಕೇಳಿದ್ರೆ ಖಂಡಿತವಾಗಿ ಸಾಧ್ಯ ಇಲ್ಲ. ಯಾಕಂದ್ರೆ ತಡೆಯಾಜ್ಞೆಯನ್ನು ನಾವು ಕೊಡೋದಿಲ್ಲ ಅಂತ, ಮತ್ತೆ ಇದರ ಸಾಧಕ ಬಾಧಕಗಳನ್ನ ಮೆರಿಟ್ಸ್ ನಾವು ಆಲೈಸೋದಿಲ್ಲ ಅಂತ. ಆದ್ರೆ ಇದರ ಆಧಾರದ ಮೇಲೆ ತನಿಖೆನೇ ಮುಂದುವರಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಂತದ್ದೇನಿದೆ ಅದು ಸರಿಯಲ್ಲ. ನೀವು ತನಿಖೆಯನ್ನು ಮಾಡಬಹುದು ಅಂತ ಹೇಳಿದ್ದಾರೆ, ಅದು ಇರುವಂತ ವಿಚಾರ. ತನಿಖೆ ಮಾಡಲು ಅವಕಾಶ ಇದೆ. ಈಗ ಅದರ ಅಡಿಯಲ್ಲಿ ಬೇರೆ ಯಾರೋ 3ನೇ ವ್ಯಕ್ತಿಯನ್ನ ತನಿಖೆ ಮಾಡ್ತಾ ಇದ್ರೆ ಮಾಡ್ಲಿ, ಸಂಬಂಧ ಬರೋದಿಲ್ಲ. ಯಾಕಂದ್ರೆ ಆ ಆರೋಪಗಳು 50-50 ಅಲ್ಲಿ ಕೊಟ್ಟಿರುವಂತದ್ದು. ಮತ್ತೆ ನಂತರದ ಕಮಿಷನರ್ ಆದಂತ ದಿನೇಶ್, ಈಗ ದಿನೇಶನ್ ಮೇಲೆ ಮಾಡ್ಬೋದಾ ಅಂತ ಕೇಳಿದ್ರೆ ಮಾಡ್ಬೋದು, ಅದಕ್ಕೆ ಆದೇಶ ಬೇಕಾಗಿತ್ತು. ಆದ್ರೆ 14 ಸೈಟಿನ ಸಂಬಂಧ ಮತ್ತು ಬೇರೆ ವಿಚಾರ ಎರಡು ಬೇರೆ ಬೇರೆವಾಗಿ ನೋಡ್ಬೇಕು ನಾವು ಪ್ರಕರಣದಲ್ಲಿ. 14 ಸೈಟ್ಸ್ ಹೈಕೋರ್ಟ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೋ ಮನಿ ಲಾಂಡ್ರಿಂಗ್ ಬೈ ಪಾರ್ವತಿ, ಬಿಕಾಸ್
14 ಸೈಟ್ ನ ಪಡ್ಕೊಂಡಿದ ನಂತರ ಅದರ ಮೇಲೆ ಯಾವುದೇ ವಹಿವಾಟನ್ನು ಮಾಡಿಲ್ಲ, ಏನು ಮಾಡಿಲ್ಲ, ಅದು ವಾಪಸ್ಸು ಕೊಟ್ಟಿದ್ದಾರೆ. ಇವತ್ತು ಅವ್ರ ಕೈನಲ್ಲಿ ಕೂಡ ಇಲ್ಲ. ಇದು ಸ್ಪಷ್ಟವಾಗಿದೆ. ರಾಜಕೀಯವಾಗಿ ಏನ್ ಬೇಕಾದ್ರೆ ಮಾಡ್ತಾ ಇದಾರೆ ಇವತ್ತು ಇಡಿನವರು, ಸಿಬಿಐ. ಅದನ್ನ ತಡಿಬೇಕಾದ್ರೆ ನ್ಯಾಯಾಲಯಕ್ಕೆ ಹೋಗ್ಬೇಕಾಗುತ್ತೆ. ಇವತ್ತು ನ್ಯಾಯಾಲಯ ಸ್ಪಷ್ಟವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪಿನ ಆಧಾರದ ಮೇಲೆ ಪಾರ್ವತಿ ಅವ್ರ ಮೇಲೆ ಆಗಲಿ, ಸಿದ್ದರಾಮಯ್ಯನವ್ರ ಮೇಲೆ ಆಗಲಿ, ಮತ್ತು ದೇವರಾಜ್ ಅವ್ರ ಮೇಲೆ ಆಗಲಿ, ಮತ್ತೆ ಮಲ್ಲಿಕಾರ್ಜುನ ಸ್ವಾಮಿ ಅವರ ಮೇಲೆ ಆಗಲಿ ಯಾವ ರೀತಿಯಾದಂತಹ ತನಿಖೆ ಒಳಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತದ್ದೇನಾರೇ ಕ್ರಮಕ್ಕೆ ಇಡಿ ಅವ್ರ ಕೈ ಹಾಕಿದ್ರೆ ಅವ್ರು ನ್ಯಾಯಾಂಗ ನಿಂದನೆಗೆ ಒಳಗಾಗ್ತಾರೆ. ಈಗ ನಿನ್ನೆ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠ ನೀಡಿರುವಂತಹ ಆದೇಶವನ್ನ ಯಾವ ರೀತಿಯಾಗಿ ವಿರೋಧ ಪಕ್ಷದವರು ಬಿಂಬಿಸ್ತಾ ಇದ್ದಾರೆ ಮತ್ತು ಮಾಧ್ಯಮದಲ್ಲಿ ಕೇಳಿ ಬರ್ತಾ ಇದೆ, ಅದು ಸಂಪೂರ್ಣವಾಗಿ ಕಾನೂನಾತ್ಮಕವಾದಂತಹ ಒಂದು ಹೇಳಿಕೆ ಅಲ್ಲ. ನಟೇಶ ಅಂತೇಳಿ ಮೂಡಾದ ಕಮಿಷನರ್ ಪ್ರಕರಣದಲ್ಲಿ ಸಂಬಂಧಪಟ್ಟಂಗೆ ಆತನಿಗೆ ನೀಡಿದಂತ ಸಮನ್ಸ್ ಮತ್ತೆ ನಡೆದಂತ ಸರ್ಚ್ ಅನ್ನ ಏನ್ ರದ್ದು ಮಾಡಿತ್ತು, ಅದರ ಮೇಲೆ ಇಡಿ ಸಲ್ಲಿಸಿದಂತ ಮೇಲ್ಮನವಿಯಲ್ಲಿ ಬಹಳ ಸ್ಪಷ್ಟವಾಗಿ ಉಚ್ಚ ನ್ಯಾಯಾಲಯ ನಾವು ಇದನ್ನ ತಡೆ ಮಾಡೋದಿಲ್ಲ ಅಂತ ಹೇಳುವಂತದ್ದು ಹೇಳಿದ್ದಾರೆ. ವಿ ವಿಲ್ ನಾಟ್ ಸ್ಟೇ ದಿ ಆರ್ಡರ್ ಆಫ್ ದ ಸಿಂಗಲ್ ಜಡ್ಜ್. ನಾವು ಯಾವ ಕಾರಣಕ್ಕೂ ಕೂಡ ಈ ಪ್ರಕರಣದ ಸಾಧಕ ಬಾಧಕಗಳನ್ನ ಅಂದ್ರೆ ಮೆರಿಟ್ಸ್ ಮೇಲೆ ನಾವು ಹೋಗೋದಿಲ್ಲ ಅಂತ ಹೇಳುವಂತದ್ದು ಹೇಳಿದ್ದಾರೆ. ಅಂದ್ರೆ ನಟೇಶನ ವಿಚಾರದಲ್ಲಿ ಬಿಡಿ ಯಾವ ರೀತಿಯಾಗೂ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಪಾರ್ವತಿ ಅವರ ಪ್ರಕರಣದಲ್ಲೂ ಕೂಡ ಏನಿವತ್ತು ಉಚ್ಚ ನ್ಯಾಯಾಲಯ ನೀಡಿದಂತ ಆದೇಶ ಇದೆ, ಆ ಆದೇಶಕ್ಕೆ ಇಡಿನವರು ಇರ್ಬೋದು, ನಾವಿರ್ಬೋದು, ಎಲ್ಲರೂ ಕೂಡ ಬದ್ಧರಾಗಿದ್ದಾರೆ. ಈ ಆದೇಶ ಏನಿದೆ, ಯಾವ ತನಿಖೆಯನ್ನ ಅಥವಾ ವಿಚಾರಣೆಯನ್ನ ಇಡಿ ನಡೆಸ್ತಾ ಇದ್ದಾರೆ ಅದಕ್ಕೆ ಯಾವುದೇ ತಡೆ ಇಲ್ಲ ಅಂತ ಹೇಳುವಂತದ್ದನ್ನ ಹೇಳ್ತಾರೆ. ಅದೇ ಆಗಿದ್ರೂ ತಡೆ ಇಲ್ಲ, ಅದೇನು ಉಚ್ಚ ನ್ಯಾಯಾಲಯದ ಆದೇಶ ಬೇಕು ಅಂತಿಲ್ಲ. ಆದ್ರೆ ಯಾರು ಪ್ರಕರಣಕ್ಕೆ ವಾದಿಗಳಿದ್ದಾರೆ ಅಥವಾ ಪ್ರತಿವಾದಿಗಳಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂಗೆ ಇದು ರದ್ದಾಗಿದೆ. ಇಡಿ ಅವರ 14 ಸೈಟಿನ ವಿಚಾರ ಏನು ಪಾರ್ವತಿ ಅವರು ಪಡ್ಕೊಂಡಿರೋದು ಪ್ರೊಸೀಡ್ಸ್ ಆಫ್ ಕ್ರೈಮ್ ಅಂತ ವಾದ ಇದೆ, ಅದನ್ನ ಆಲೈಸಿ ಉಚ್ಚ ನ್ಯಾಯಾಲಯ ಈ 14 ಸೈಟ್ಗಳೇನಿದೆ ಅದಿವತ್ತು ವಾಪಸ್ ಮಾಡಿದ್ದಾರೆ. ಮತ್ತೆ ಯಾವತ್ತೂ ಕೂಡ ಪಾರ್ವತಿ ಅವರು ಆ 14 ಸೈಟ್ ಅನ್ನ ಬೇರೆಯವರಿಗೆ ಮಾರೋದಾಗ್ಲಿ ಅದರಲ್ಲಿ ವಹಿವಾಟಾಗ್ಲಿ ಇಲ್ಲ. ಅದರಿಂದ ದೇರ್ ಇಸ್ ನೋ ಮನಿ ಲಾಂಡ್ರಿಂಗ್, PMLA ಆಕ್ಟ್ ಅಟ್ರಾಕ್ಟ್ ಆಗಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಮೆರಿಟ್ ಮೇಲೆ ಆದೇಶವನ್ನು ಕೊಟ್ಟಿದ್ದಾರೆ. ECIR ಅನ್ನ ರದ್ದು ಮಾಡಿದ್ದಾರೆ. ECIR ಅಡಿಯಲ್ಲಿ ಕೊಟ್ಟಂತ ಸಮನ್ಸ್ ನ ರದ್ದು ಮಾಡಿದ್ದಾರೆ. ಅದರಿಂದ ಆ ಪ್ರಕರಣಕ್ಕೂ ಇಲ್ಲಿ ನಿನ್ನೆ ನೀಡಿರುವಂತಹ ಆದೇಶಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳೋದನ್ನ ದಯವಿಟ್ಟು ಸ್ಪಷ್ಟಪಡಿಸಿ ರಾಜ್ಯದ ಜನತೆಗೆ ಇವತ್ತು ತಮ್ಮ ಮೂಲಕ ಹೋಗ್ತಿರುವಂತಹ ಸಂದೇಶ ಇದೆ, ಅದು ತಪ್ಪು. ಕಾನೂನಿನಡಿನಲ್ಲಿ ಆ ರೀತಿಯಾದಂತ ಅವಕಾಶಗಳು ಕೊಟ್ಟಿಲ್ಲ ಅಂತ ಹೇಳುವಂಥದ್ದು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಒಂದು ರಾಜಕೀಯ ಪಕ್ಷದಲ್ಲಿ ಫ್ರಂಟಲ್ ಆರ್ಗನೈಸೇಷನ್, ಸೆಲ್ ಇದೆಲ್ಲ ಇರ್ತದಲ್ಲ. ಇವತ್ತು ಮಹಿಳಾ ಕಾಂಗ್ರೆಸ್ ಇರುತ್ತೆ ಅಥವಾ ABVP ಇರುತ್ತೆ, ಯುವ ಕಾಂಗ್ರೆಸ್ ಇರುತ್ತೆ. ಆ ರೀತಿಯಾಗಿ CBI, IT, ಆಮೇಲೆ ಇನ್ನೊಬ್ಬರ ED ಇವರನ್ನ ಬೆಳೆಸ್ತಾ ಇದೆ. ಇದು ಜನರಿಗೆ ಗೊತ್ತಿದೆ, ಜಗತ್ ಜಾಹೀರಾತಾಗಿ ಪ್ರಜಾಪ್ರಭುತ್ವಕ್ಕೆ ಇವತ್ತು ಒಂದು ದೊಡ್ಡ ಸವಾಲಾಗಿ ಇವತ್ತು ಪ್ರೆಡಿಕೇಟ್ ಅಫೆನ್ಸ್ ಏನಿದೆ ಅಂದ್ರೆ ಒರಿಜಿನಲ್ ಅಫೆನ್ಸ್ FIR ಲೋಕಾಯುಕ್ತ ಅವರು ದಾಖಲೆ ಮಾಡಿದ್ರೆ ಅದು ಇರುವವರೆಗೂ ಮಾತ್ರ ಇಡಿ ಅವರಿಗೆ ಅವರ ಬಗ್ಗೆ ಒಂದು ವ್ಯಾಪ್ತಿ ಬರ್ತದೆ, ಅವರ ಕಾರ್ಯನಿಯಮಿತಕ್ಕೆ ಬರ್ತದೆ. ಇಲ್ಲಾಂದ್ರೆ ಅವರಿಗೆ ಜುರಿಸ್ಡಿಕ್ಷನ್ ಇಲ್ಲ. ಆದ್ರಿಂದ ಯಾವ ಪ್ರೆಡಿಕೇಟ್ ಅಫೆನ್ಸ್ ನಲ್ಲಿ ಬಿ ರಿಪೋರ್ಟ್ ಇವತ್ತು ತನಿಖೆಯ ಮೂಲಕ ಆಗಿದೆ, ಅದು ಯಾರು ದೂರುದಾರರಿದ್ದಾರೆ ಮತ್ತೆ ಪ್ರಾಸಿಕ್ಯೂಷನ್ ಇದೆ ಹಾಗೂ ನ್ಯಾಯಾಧೀಶರ ಮಧ್ಯೆ ಇರುವಂತದ್ದು. ಇಡಿನವ್ರಿಗೆ ಏನ್ ಅಂದ್ರೆ ಇದೆಷ್ಟು ರಾಜಕೀಯ ಪ್ರೇರಿತವಾಗಿ ಅವ್ರ ನಡೆ ಇದೆ ಅಂತ ಹೇಳೋದು ಸ್ಪಷ್ಟ ಆಗ್ತದೆ. ಆದ್ರೆ ಅದೇನೇ ಇರಲಿ, ಅದು ಆ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುವವರೆಗೂ ಅದಲ್ಲಿ ಆ ಪ್ರಕರಣ ಇದೆ. ಆದ್ರೆ ನಿನ್ನೆ ಆದಂತ ತೀರ್ಪಿನ ಬಗ್ಗೆ ಇವತ್ತು ಮಾಧ್ಯಮಗಳಲ್ಲಿ ಏನ್ ಕೇಳಿ ಬರ್ತಾ ಇದೆ, ಅದು ಯಾವುದೋ ರೀತಿಯಾಗಿ ಮತ್ತೆ ಎಲ್ಲ ವಿಸ್ತೃತ ತನಿಖೆ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಪಾರ್ವತಿ ಅವರ ಪ್ರಕರಣದಲ್ಲಿ ಈಗಾಗಲೇ ನಾನು ಹೇಳಿದಾಗೆ ಉಚ್ಚ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ECIR ನೇ ರದ್ದು ಮಾಡಿದೆ. ಮತ್ತೆ ಈ 14 ಸೈಟ್ ನಲ್ಲಿ ಮನಿ ಲಾಂಡ್ರಿಂಗ್ ಇಲ್ಲ ಅಂತ ಹೇಳಿದೆ. ಆ ಪ್ರಕರಣವನ್ನ ಮೇಲ್ಮನವಿ ಹಾಕಬೇಕಂದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹಾಕಬೇಕು, ವಿಭಾಗೀಯ ಪೀಠಕ್ಕೆ ಹಾಕಕ್ಕಾಗೋದಿಲ್ಲ. ವಿಭಾಗೀಯ ಪೀಠ ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ತೀರ್ಪನ್ನು ಕೊಡ್ಲಿಕ್ಕೆ ಅವರು ಕೂಡ ಅವರ ವ್ಯಾಪ್ತಿಗೆ ಬರೋದಿಲ್ಲ. ಅದರಿಂದ ನಟೇಶನಿಗೆ ತಡೆಯಾಜ್ಞೆಯನ್ನ ಕೊಡದೇ ಇರುವಂತಹ ಪ್ರಕರಣವನ್ನ ಎಲ್ಲವನ್ನೂ ತನಿಖೆ ಆಗ್ಲಿಕ್ಕೆ ಅವಕಾಶ ಕೊಟ್ಬಿಟ್ಟಿದ್ದಾರೆ ಅಂತ ಇರೋ ರೀತಿಯಲ್ಲಿ ಬಿಂಬಿಸ್ತಾ ಇರೋದೇನಿದೆಯಲ್ಲ, ಇದು ದಿಸ್ ಇಸ್ ಅಗೇನ್ಸ್ಟ್ ರೂಲ್ ಆಫ್ ಲಾ. ಕೇವಲ ನಟೇಶ್ ಸಂಬಂಧಪಟ್ಟಂತ ನಟೇಶನ್ಗೂ ಕೂಡ ತಡೆಯಾಜ್ಞೆಯನ್ನು ಕೊಟ್ಟಿಲ್ಲ. ಇವತ್ತು ನಟೇಶನ ಮತ್ತೆ ಮರುಪರಿಶೀಲನೆ ಅಥವಾ ನಟೇಶನ್ನ ತನಿಖೆಗೆ ಒಳಪಡಿಸ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳುವಂತ ಪ್ರಶ್ನೆಯನ್ನು ಕೇಳಿದ್ರೆ ಖಂಡಿತವಾಗಿ ಸಾಧ್ಯ ಇಲ್ಲ. ಯಾಕಂದ್ರೆ ತಡೆಯಾಜ್ಞೆಯನ್ನು ನಾವು ಕೊಡೋದಿಲ್ಲ ಅಂತ, ಮತ್ತೆ ಇದರ ಸಾಧಕ ಬಾಧಕಗಳನ್ನ ಮೆರಿಟ್ಸ್ ನಾವು ಆಲೈಸೋದಿಲ್ಲ ಅಂತ. ಆದ್ರೆ ಇದರ ಆಧಾರದ ಮೇಲೆ ತನಿಖೆನೇ ಮುಂದುವರಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಂತದ್ದೇನಿದೆ ಅದು ಸರಿಯಲ್ಲ. ನೀವು ತನಿಖೆಯನ್ನು ಮಾಡಬಹುದು ಅಂತ ಹೇಳಿದ್ದಾರೆ. ಅದು
ಇರುವಂತ ವಿಚಾರ ತನಿಖೆ ಮಾಡಲು ಅವಕಾಶ ಇದೆ. ಈಗ ಅದರ ಅಡಿಯಲ್ಲಿ ಬೇರೆ ಯಾರೋ ಮೂರನೇ ವ್ಯಕ್ತಿಯನ್ನ ತನಿಖೆ ಅವ್ರು ಮಾಡ್ತಾ ಇದ್ರೆ ಮಾಡ್ಲಿ, ಸಂಬಂಧ ಬರೋದಿಲ್ಲ. ಯಾಕಂದ್ರೆ ಆ ಆರೋಪಗಳು 50-50 ಅಲ್ಲಿ ಕೊಟ್ಟಿರುವಂತದ್ದು, ಮತ್ತೆ ನಂತರದ ಕಮಿಷನರ್ ಆದಂತ ದಿನೇಶ್ ಈಗ ದಿನೇಶ್ ಮೇಲೆ ಮಾಡ್ಬೋದಾ ಅಂತ ಕೇಳಿದ್ರೆ ಮಾಡ್ಬೋದು. ಅದಕ್ಕೆ ಆದೇಶ ಬೇಕಾಗಿತ್ತು. ಆದ್ರೆ 14 ಸೈಟಿನ ಸಂಬಂಧ ಮತ್ತು ಬೇರೆ ವಿಚಾರ ಎರಡು ಬೇರೆ ಬೇರೆವಾಗಿ ನೋಡ್ಬೇಕು ನಾವು ಪ್ರಕರಣದಲ್ಲಿ. 14 ಸೈಟ್ಸ್ ಹೈಕೋರ್ಟ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರೆ ನೋ ಮನಿ ಲಾಂಡ್ರಿಂಗ್ ಬೈ ಪಾರ್ವತಿ, ಬಿಕಾಸ್ 14 ಸೈಟ್ ನ ಪಡ್ಕೊಂಡಿದ ನಂತರ ಅದರ ಮೇಲೆ ಯಾವುದೇ ವಹಿವಾಟನ್ನು ಮಾಡಿಲ್ಲ, ಏನು ಮಾಡಿಲ್ಲ, ಅದು ವಾಪಸ್ಸು ಕೊಟ್ಟಿದ್ದಾರೆ. ಇವತ್ತು ಅವ್ರ ಕೈನಲ್ಲಿ ಕೂಡ ಇಲ್ಲ, ಇದು ಸ್ಪಷ್ಟವಾಗಿದೆ. ರಾಜಕೀಯವಾಗಿ ಏನ್ ಬೇಕಾದ್ರೆ ಮಾಡ್ತಾ ಇದಾರೆ ಇವತ್ತು ಇಡಿನವರು, ಸಿಬಿಐ. ಅದನ್ನ ತಡಿಬೇಕಾದ್ರೆ ನ್ಯಾಯಾಲಯಕ್ಕೆ ಹೋಗಬೇಕಾಗುತ್ತೆ. ಇವತ್ತು ನ್ಯಾಯಾಲಯ ಸ್ಪಷ್ಟವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪಿನ ಆಧಾರದ ಮೇಲೆ ಪಾರ್ವತಿ ಅವ್ರ ಮೇಲೆ ಆಗಲಿ, ಸಿದ್ದರಾಮಯ್ಯನವ್ರ ಮೇಲೆ ಆಗಲಿ, ಮತ್ತು ದೇವರಾಜ್ ಅವ್ರ ಮೇಲೆ ಆಗಲಿ, ಮತ್ತೆ ಮಲ್ಲಿಕಾರ್ಜುನ ಸ್ವಾಮಿ ಅವರ ಮೇಲೆ ಆಗಲಿ ಯಾವ ರೀತಿಯಾದಂತಹ ತನಿಖೆ ಒಳಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತದ್ದೇನಾರೇ ಕ್ರಮಕ್ಕೆ ಇಡಿ ಅವ್ರ ಕೈ ಹಾಕಿದ್ರೆ ಅವ್ರು ನ್ಯಾಯಾಂಗ ನಿಂದನೆಗೆ ಒಳಗಾಗ್ತಾರೆ.